ಇನ್ಸ್ಟಾಗ್ರಾಮ್ ಅಕೌಂಟ್ ಏನುಂಟು ಹ್ಯಾಕ್ ಆಗಿತ್ತು. ಅದರ ಬಗ್ಗೆ ನಾನು ಕರೆಕ್ಟಾಗಿ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ನೋಟಿಫಿಕೇಷನ್ಸ್ ವೈಬ್ರೇಟ್ ಆದದ್ದು ಗೊತ್ತಾಗಿದೆ, ಬಟ್ ನಾನು ನೋಟಿಫಿಕೇಷನನ್ನು ಇಗ್ನೋರ್ ಮಾಡಿದ್ದೆ ಆ ಟೈಮಲ್ಲಿ. ಇನ್ನೊಂದು ಅಕೌಂಟ್ ನನ್ನದು ಪರ್ಸನಲ್ ಅಕೌಂಟ್ ಏನುಂಟು ಅದರಲ್ಲಿ ಓಪನ್ ಮಾಡಿ ನೋಡಿದಾಗ ನನ್ನ ಅಕೌಂಟ್ ಇನ್ಸ್ಟಾಗ್ರಾಮಲ್ಲೇ ಇಲ್ಲ. ತುಂಬ ಆಶ್ಚರ್ಯ ಆಯಿತು, ಏನಾಗ್ತಾ ಇದೆ ಅಂತ ಹೇಳಿ. ಮತ್ತೆ ನಾನು ಮೇಲೆಲ್ಲ ಚೆಕ್ ಮಾಡ್ತೇನೆ. ಮೇಲ್ ನೋಡುವಾಗ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಹ್ಯಾಕ್ಡ್ ಅಂತ ಮೆಸೇಜ್ ಬರ್ತದೆ. ಒಂದು 2 ಡೇಸಲ್ಲಿ 6 to 7 ಟೈಮ್ಸ್ ಅವನು ಏನುಂಟು ತನ್ನ ಯೂಸರ್ ನೇಮ್ ಏನುಂಟು ಅದನ್ನು ಚೇಂಜ್ ಮಾಡಿದ್ದಾನೆ. ಅದಾದಮೇಲೆ ಅಮೌಂಟ್ ಹೇಳಿದರು. ಇರುವಂಥದ್ದು ಕೇಳಿದರೆ ಆಶ್ಚರ್ಯ ಆಗ್ಬೋದು, ಬಟ್ ಹೌದು, ಅದಕ್ಕೆ ಅಷ್ಟೇ ಖರ್ಚಾಗ್ತದೆ ಕೂಡ. 14,000 ಹೇಳಿದರು. ಕೆಲವೊಬ್ಬರು ಮಿತ್ರದ್ರೋಹಿಯಿಂದ ಈ ರೀತಿಯಾದಂತಹ ಕೆಲಸ ನಡೆದಿದೆ. ಏನು ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟು ಜನರಿಗೆ ಖುಷಿ ಇತ್ತು ತಮ್ಮ ಊರಲ್ಲಿ, ಅಷ್ಟೇ ಜನರಿಗೆ ಹೊಟ್ಟೆ ಕಿಚ್ಚು ಕೂಡ ಇತ್ತು. ವೈರಲ್ ಆದಂತಹ ಸ್ಪ್ಲೆಂಡರ್ನ ಪ್ರಾಜೆಕ್ಟ್ನ ವಿಡಿಯೋ ಏನುಂಟು ಅದನ್ನು ಮಾತ್ರ ಡಿಲೀಟ್ ಮಾಡಿಟ್ಟಿದ್ದಾನೆ. ಎಷ್ಟು ಖತರ್ನಾಕ್ ಅಲ್ವಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದಾನೆ. ಸೊ ತುಂಬ ದಿನಗಳ ನಂತರ ಯೂಟ್ಯೂಬ್ನಲ್ಲಿ ವೀಡಿಯೋ ಬಿಡೋದಕ್ಕೆ ಶುರು ಮಾಡಿದ್ದೇನೆ. ಆಲ್ಮೋಸ್ಟ್ 1 ಮಂತ್ ಕಳೀತಂತ ಅಂದ್ಕೊಳ್ತೇನೆ. ಕೆಲವೊಂದು ರೀಸನ್ಗಳಿಂದ ನಾನು ವೀಡಿಯೋ ಬಿಡೋದಕ್ಕೆ ಆಗಲಿಲ್ಲ. ರೀಸನ್ ಏನಂತ ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೇನೆ. ಆ್ಯಂಡ್ ಇವತ್ತೇನಂತ ಹೇಳಿದರೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನುಂಟು ಹ್ಯಾಕ್ ಆಗಿತ್ತು. ಸೊ ಅದರ ಬಗ್ಗೆ ನಾನು ಕರೆಕ್ಟಾಗಿ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಸೊ ಇವತ್ತು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿ ಬಂದಿದ್ದೇನೆ. ಕೆಲವರಿಗೆ ಇದು ಇನ್ಫಾರ್ಮೇಷನ್ಸ್ ಯೂಸ್ಫುಲ್ ಆಗ್ಬೋದು ಬರುವಂತಹ ದಿನಗಳಲ್ಲಿ. ಸೊ ಆದಷ್ಟು ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ನನ್ನ ಅಕೌಂಟ್ ಯಾವ ರೀತಿ ಹ್ಯಾಕ್ ಆಯ್ತು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಸೊ ಫಸ್ಟ್ 14th ಅಕ್ಟೋಬರ್ ಅಂತ ಅಂದ್ಕೊಳ್ತೇನೆ. ಇವತ್ತು ಅಕ್ಟೋಬರ್, ನವೆಂಬರ್, ಹೌದು, 14th ಅಕ್ಟೋಬರ್. ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ಆಗಿರ್ತದೆ. ಸಾಧಾರಣ ಒಂದು 25 ದಿನ ಆಯಿತು. 14th ಅಕ್ಟೋಬರ್ಗೆ ನನ್ನ ಅಕೌಂಟ್ ಏನುಂಟು ಅಂದರೆ, ನಾನು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ ಕ್ಲಾಸ್ ಕೇಳ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 12:25, 24-25 ಆ ಟೈಮ್ಗೆ. 12:10ಕ್ಕೆ ನನಗೆ ಕ್ಲಾಸ್ ಸ್ಟಾರ್ಟ್ ಆದದ್ದು. 1:10ಕ್ಕೆ ನನಗೆ ಕ್ಲಾಸ್ ಮುಗಿದಿದೆ. ಸೊ ಅದರ ನಡುವಲ್ಲಿ ಆದಂತಹ ಈ ಒಂದು ಘಟನೆ. 12:24ಕ್ಕೇನೇನೋ ನನ್ನ ಅಕೌಂಟು ಅಂದರೆ ಒಂದು ಮೆಸೇಜ್ ಬಂದಿರ್ತದೆ. ನನಗೆ ನೋಟಿಫಿಕೇಷನ್ಸ್ ಬಂದದ್ದು ಏನುಂಟು ವೈಬ್ರೇಟ್ ಆದದ್ದು ಗೊತ್ತಾಗಿದೆ, ಬಟ್ ನಾನು ನೋಟಿಫಿಕೇಷನನ್ನು ಇಗ್ನೋರ್ ಮಾಡಿದ್ದೆ ಆ ಟೈಮಲ್ಲಿ. ಯಾಕಂತ ಹೇಳಿದರೆ ಕ್ಲಾಸ್ ಆಗ್ತಾಯಿತ್ತು. ಸೊ ಕ್ಲಾಸ್ ಆಗುವಂತಹ ಟೈಮಲ್ಲಿ ಮೊಬೈಲ್ ನೋಡೋದು ಬೇಡ ಅಂತ ಹೇಳಿ ಬಿಟ್ಟಿದ್ದೆ. ಆ್ಯಂಡ್ ಕ್ಲಾಸೆಲ್ಲ ಆದಮೇಲೆ ಯಾವುದೋ ಒಂದು ರೀಸನ್ಗೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೇನೆ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡುವಾಗ ಏನುಂಟು ನನ್ನ ಅಕೌಂಟ್ ನನಗೆ ಕಾಣ್ತಾ ಇಲ್ಲ. ಸೊ ಶೋ ಆಗ್ತಾ ಇಲ್ಲ. ಆ ಟೈಮಲ್ಲಿ ನನಗೆ ಸಡನ್ ಶಾಕ್ ಆಯಿತು, ಏನಾಗ್ತಾ ಇದೆ, ಅಕೌಂಟ್ ನನಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಅಕೌಂಟ್ ನನ್ನದು ಪರ್ಸನಲ್ ಅಕೌಂಟ್ ಏನುಂಟು ಅದರಲ್ಲಿ ಓಪನ್ ಮಾಡಿ ನೋಡಿದಾಗ ನನ್ನ ಅಕೌಂಟ್ ಇನ್ಸ್ಟಾಗ್ರಾಮಲ್ಲೇ ಇಲ್ಲ. ಸೊ ತುಂಬ ಆಶ್ಚರ್ಯ ಆಯಿತು, ಏನಾಗ್ತಾ ಇದೆ ಅಂತ ಹೇಳಿ. ಸೊ ತುಂಬ ಟ್ರೈ ಮಾಡಿದೆ. ಸೊ ಮತ್ತೆ ನಾನು ಮೇಲೆಲ್ಲ ಚೆಕ್ ಮಾಡ್ತೇನೆ. ಮೇಲ್ ನೋಡುವಾಗ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಹ್ಯಾಕ್ಡ್ ಅಂತ. ಸೊ ಏನೋ ಒಂದು ಮೆಸೇಜ್ ಬರ್ತದೆ. ಅದನ್ನೇ ವಿಸಿಟ್ ಮಾಡಿ ಅದರಲ್ಲಿ ವೆಬ್ಸೈಟ್ ಎಲ್ಲ ವಿಸಿಟ್ ಮಾಡಿ ಅದನ್ನು ರಿಕವರಿ ಮಾಡೋದಕ್ಕೆ ನೋಡ್ತೇನೆ, ಆಗೋದಿಲ್ಲ. ಆ ಟೈಮಲ್ಲಿ ವೀಡಿಯೋಸ್ ಎಲ್ಲ ಇರ್ತದೆ. ಆ ಟೈಮಲ್ಲೇ ರಿಕವರಿ ಮಾಡೋದಕ್ಕೆ ನೋಡ್ತೇನೆ, ನನ್ನ ಪಾಸ್ವರ್ಡ್ ಎಲ್ಲ ಹಾಕಿ. ಆ ಟೈಮಲ್ಲಿ ಆ ಹ್ಯಾಕರ್ಗೆ ಗೊತ್ತಾಗ್ತದೆ ಅಂತ ಅಂದ್ಕೊಳ್ತೇನೆ ನಾನು. ಅವನು ಯೂಸರ್ ನೇಮ್ ಎಲ್ಲ ಚೇಂಜ್ ಮಾಡ್ತಾನೆ. ತುಂಬ ನನ್ನನ್ನು ಆಟ ಆಡಿಸಿದ್ದಾನೆ. ಒಂದು 2 ಡೇಸಲ್ಲಿ 6 to 7 ಟೈಮ್ಸ್ ಅವನು ಏನುಂಟು ತನ್ನ ಯೂಸರ್ ನೇಮ್ ಏನುಂಟು ಅದನ್ನು ಚೇಂಜ್ ಮಾಡಿದ್ದಾನೆ. ಸೊ ಯೂಸರ್ ನೇಮ್ ಎಲ್ಲ ಚೇಂಜ್ ಮಾಡಿರುವಂಥ ಈ ರೀತಿ ಅಪ್ಡೇಟ್ ಎಲ್ಲ ನನಗೆ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬ ಸುಮಂತ್ ಹಟ್ಟ ಹೇಳುವವನು ಇಬ್ಬರು ಸೇರಿಕೊಂಡು ಏನು ಚೆಕ್ ಮಾಡುವಾಗ ಗೊತ್ತಾದಂತಹ ವಿಷಯ ಇದು. ಆಲ್ಮೋಸ್ಟ್ 6 to 7 ಟೈಮ್ಸ್ ಅವನು ನನ್ನ ಯೂಸರ್ ಐ ಡಿ ಏನುಂಟು ಅದನ್ನೆಲ್ಲ ಚೇಂಜ್ ಮಾಡಿದ್ದಾನಂತ ಹೇಳಿ. ಏನುಂಟು ರಿಕವರಿ ಮಾಡೋದಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ. ಸೊ ಮತ್ತೊಬ್ಬರು ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ. ಸೊ ಅವ್ರ ಹತ್ರ ಮೆಸೇಜ್ ಮಾಡಿ ಎಲ್ಲ ಹೇಳಿದೆ, ಹೀಗೆ ಆಗಿದೆ, ಏನು ಮಾಡೋದು ಅಂತ ಹೇಳಿ. ಸೊ ಆ ಟೈಮಲ್ಲಿ ಅವರೊಂದು ಸಜೆಷನ್ ಕೊಟ್ಟರು. ಆ ಅಕೌಂಟ್ ಏನುಂಟು ಅದನ್ನು ನಿಮಗೆ ಅಕಸ್ಮಾತ್ ಇನ್ಮುಂದೆ ಸಿಕ್ಕಿದರೆ ಅಕೌಂಟ್ನ ಅಂದರೆ ಹ್ಯಾಕ್ ಆಗಿರುವಂಥ ಅಕೌಂಟ್ ಏನುಂಟು ಅದನ್ನು ಯಾರಿಗಾದರೂ ಶೇರ್ ಮಾಡಿಡಿ. ಯಾಕಂತ ಹೇಳಿದರೆ ಅವನು ಯೂಸರ್ ನೇಮ್ ಚೇಂಜ್ ಮಾಡ್ತಾ ಇರ್ತಾನೆ. ಆ ಒಂದು ರೀಸನಿಂದ ಅದನ್ನು ಯಾರಿಗಾದರೂ ಶೇರ್ ಮಾಡಿಟ್ಕೊಂಡಿರಿ. ಆ ಟೈಮಲ್ಲಿ ಏನುಂಟು ನಿಮಗೆ ಯೂಸ್ ಆಗ್ತದೆ. ಯಾಕಂತ ಹೇಳಿದರೆ ಎಷ್ಟು ಸಲ ಯೂಸರ್ ನೇಮ್ ಚೇಂಜ್ ಮಾಡಿದರೂ ಕೂಡ ಅಕೌಂಟ್ ನಿಮ್ಮ ಕೈ ತಪ್ಪಿ ಹೋಗೋದಿಲ್ಲ ಅಂತ ಹೇಳಿದರು. ಒಂದು ಸಜೆಷನ್ ಕೊಟ್ಟರು ಅವರು. ಹೇಳ್ತಾರೆ ಅದಾದಮೇಲೆ ಆ ಒಂದು ಅಕೌಂಟಿಂದ ನನ್ನ ಅಕೌಂಟಿಗೆ ವಿಡಿಯೋ ಎಲ್ಲ ಶೇರ್ ಮಾಡಿರ್ತಾರೆ. 1.5 ದಿನ ನಾನು ತುಂಬ ಕಷ್ಟಪಟ್ಟಿದ್ದೇನೆ ಆ ಒಂದು ಅಕೌಂಟನ್ನು ರಿಕವರಿ ಮಾಡೋದಕ್ಕೆ, ಬಟ್ ಆಗಲೇ ಇಲ್ಲ. 2 ದಿನ, 1.5 ದಿನ, ಹೌದು, ಅಕ್ಟೋಬರ್ 14ಕ್ಕೆ ನಂಗೆ ಹ್ಯಾಕ್ ಆಗಿದ್ದದ್ದು. ಅದಾದಮೇಲೆ 15th ಅಂದ್ಕೊಳ್ತೇನೆ, 15th, ಹೌದು, 15th ನೈಟ್
11 o'clock ನನಗೆ ಅಕೌಂಟ್ ನನಗೆ ಮತ್ತೊಮ್ಮೆ ಸಿಕ್ಕಿರುವಂತಹದ್ದು. ಬಟ್ ಅದೇ ತುಂಬ ಕಷ್ಟಪಟ್ಟಿದ್ದಾರೆ, ಒಂದು ಗಂಟೆ ಕಷ್ಟಪಟ್ಟ ಮೇಲೆ ಸಿಕ್ಕಿರುವಂತಹದ್ದು. ವೈಟ್ ಹ್ಯಾಕರ್ ಡಾರ್ಕ್ ಅಂತ ಹೇಳುವವರು, ಇನ್ಸ್ಟಾಗ್ರಾಮ್ನಲ್ಲಿ ಅವರ ಪೇಜ್ ಇದೆ ವೈಟ್ ಹ್ಯಾಕರ್ ಡಾರ್ಕ್ ಅಂತ ಹೇಳಿ. ಸೊ ಆ ಅಕೌಂಟನ್ನು ರಿಕವರಿ ಮಾಡಬೇಕಂತ ಹೇಳುವಂಥ ಆಸೆ ಇರಲಿಲ್ಲ. ಒಂದು ವಿಷಯ ಏನಂತ ಹೇಳಿದರೆ, ವೈರಲ್ ಆಗಿತ್ತು ಎಲ್ಲ ವೀಡಿಯೋವು, ಸ್ವಲ್ಪ ಅದರಲ್ಲಿ ಫ್ಯಾನ್ ಬೇಸ್ ಇತ್ತು. ತುಂಬ ಒಂಥರ ಒಂದು ಬೈಕರಾದವನಿಗೆ ಗೊತ್ತಾಗ್ತದೆ ಒಂದು ಅಕೌಂಟ್ ಹೋದರೆ ಯಾವ ರೀತಿ ಇರ್ತದೆ ಅಂತ ಹೇಳಿ. ಸೊ ಅದರಲ್ಲಿದ್ದಂತಹ ಫ್ಯಾನ್ ಬೇಸ್ ಆಗಿರ್ಬೋದು, ಆ ಒಂದು ಬೈಕಿಗಿದ್ದಂತಹ ಫ್ಯಾನ್ ಬೇಸ್ ಆಗಿರ್ಬೋದು, ಅದು ಇನ್ನೊಂದು ಅಕೌಂಟ್ ಮಾಡಿದರೂ ಕೂಡ ಆ ಒಂದು ಫ್ಯಾನ್ ಬೇಸ್ ಬರೋದಿಲ್ಲ. ಯಾಕಂತ ಹೇಳಿದರೆ ಆ ಒಂದು ಫಾಲೋವರ್ಸ್ ಏನಿದ್ದಾರೆ ಆ ಒಂದು ಅಕೌಂಟಿಗೆ ಸೆಟ್ ಆಗಿರ್ತಾರೆ. ಸೊ ಇನ್ನೊಂದು ಸಲ ಆ ರೀತಿಯ ಅಕೌಂಟ್ ಮಾಡೋದಕ್ಕೆ ನನಗೆ ಸಾಧ್ಯನೇ ಇರಲಿಲ್ಲ. ಆ್ಯಂಡ್ ಆಸೆ ಬಿಟ್ಟಿದ್ದಾಗ ಲಾಸ್ಟ್ ಮೂಮೆಂಟಿಗೆ ಮರುದಿನ ಮತ್ತೊಬ್ಬ ಫ್ರೆಂಡಿಗೆ ಕಾಲ್ ಮಾಡಿ ಹೀಗೆ ಅಂತ ಹೇಳಿದೆ. ಅದೇ ಟೈಮಲ್ಲಿ ಇನ್ನೊಬ್ಬ ಫ್ರೆಂಡ್ನ ಸಹಾಯದಿಂದ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿ ಒಬ್ಬ ವೈಟ್ ಹ್ಯಾಕರ್ ಡಾರ್ಕ್ ಅಂತ ಇದ್ದಾರಂತ ಹೇಳಿದರು. ಸೊ ವೈಟ್ ಹ್ಯಾಕರ್ ಡಾರ್ಕ್ ಅಂತ ಇದ್ದಾರೆ, ಹೌದು. ಅವ್ರು ನನಗೆ ಮೊದಲೇ ಪರಿಚಯ ಇದ್ದರು. ಯಾವ ರೀತಿ ಅಂತ ಹೇಳಿದರೆ, ಫ್ರ್ಯಾಂಕ್ ಕನ್ನಡಿಗ ಅಂತ ಹೇಳುವವರು ಇದ್ದಾರಲ್ಲ, ಅವರ ಒಂದು ಅಕೌಂಟನ್ನು ಕೂಡ ರಿಕವರಿ ಮಾಡಿ ಕೊಟ್ಟಿದ್ದರು ಆ ಟೈಮಲ್ಲಿ. ಸೊ ಅವರೇ ಇವರು. ಆ ಒಂದು ಜನ ಅಂದರೆ ಅಣ್ಣ ಏನಿದ್ದಾರೆ, ಅವನ ಅಕೌಂಟನ್ನು ರಿಕವರಿ ಮಾಡಿಕೊಡೋದಕ್ಕೆ ನನಗೆ ಸಹಾಯ ಆಗ್ತಾರೆ. 1 ಗಂಟೆ ತನಕ ನನಗೆ ತುಂಬ ನಾವಿಬ್ಬರು ಕಷ್ಟಪಟ್ಟ ಮೇಲೆ, ನಾನೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಾದಮೇಲೆ ಅವರು 1 ಗಂಟೆ ಕಷ್ಟಪಡ್ತಾರೆ. 1 ಗಂಟೆ ಆದಮೇಲೆ ನನಗೆ ಆ ಅಕೌಂಟ್ ಸಿಗ್ತದೆ, ಅಂದರೆ ಅವರಿಗೆ ಸಿಗ್ತದೆ. ಅವರು ಸಿಕ್ಕಾದ್ಮೇಲೆ ಅವರು ಪಾಸ್ವರ್ಡ್ ಎಲ್ಲ ಅವರದ್ದು ಹಾಕಿಕೊಂಡು ಅದನ್ನೆಲ್ಲ ಅವರ ಇದಕ್ಕೆ ಇಟ್ಕೊಂಡು, ಅದಾದಮೇಲೆ ಅಮೌಂಟ್ ಹೇಳಿದರು. ಅಮೌಂಟ್ ಅಂತ ಹೇಳಿದರೆ ನನಗೆ ಹೇಳಿರುವಂಥದ್ದು ಕೇಳಿದರೆ ಆಶ್ಚರ್ಯ ಆಗ್ಬೋದು, ಬಟ್ ಹೌದು, ಅದಕ್ಕೆ ಅಷ್ಟೇ ಖರ್ಚಾಗ್ತದೆ ಕೂಡ. 14,000 ಹೇಳಿದರು ನೈಟ್. ಆ ಟೈಮಲ್ಲಿ ಅಂದರೆ ನನ್ನ ಹತ್ರ ₹1 ಕೂಡ ಇರಲಿಲ್ಲ. ನಾನು ಕಾಲೇಜಿಗೆ ಹೋಗುವವನು, ಎಲ್ಲಿಂದ ಅಂತ ಹಣ ಮಾಡುವಂಥದ್ದು. ಸೊ ಹೇಳಿದೆ, ನನ್ನ ಕಷ್ಟ ಎಲ್ಲ ಹೇಳಿದೆ, ಈಗ ನನಗೆ ಅಷ್ಟೆಲ್ಲ ಅಮೌಂಟ್ ಅರೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅಂದರೆ ಕೆಲವೊಂದು ಪ್ರಾಜೆಕ್ಟ್ ಉಂಟು, ಅದನ್ನೆಲ್ಲ ಆದಮೇಲೆ ಈ ಅಕೌಂಟಲ್ಲಿ ಒಂದು ದೊಡ್ಡ ಚೇಂಜಸ್ ಮಾಡಲಿಕ್ಕಿದೆ. ಸೊ ಅದು ಏನಂತ ಈಗ ಹೇಳೋದಿಲ್ಲ ಯಾರಿಗೂ ಕೂಡ. ಆ ಅಕೌಂಟಲ್ಲಿ ಏನೋ ಒಂದು ಎಲ್ಲರಿಗೂ ಸಹಾಯ ಆಗುವಂಥದ್ದು ಒಂದು ಏನೋ ಮಾಡ್ತಾ ಇದ್ದಾನೆ. ಸೊ ಆ ಒಂದು ಕಾನ್ಸೆಪ್ಟನ್ನು ಕೂಡ ಅವರ ಹತ್ರ ಹೇಳಿದ್ದೇನೆ. ಸೊ ಅವರ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಕೂಡ ಹೇಳಲಿಲ್ಲ ಅಂತ ಅಂದ್ಕೊಳ್ತೇನೆ. ನನ್ನ ಹತ್ರ ಹೇಳಿದ್ದೆ, ನಾನು ಈಗೀಗ ಈ ಅಕೌಂಟಿಂದ ಕೆಲವರಿಗೆ ಸಹಾಯ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆ ಒಂದು ರೀಸನಿಂದ ನಾನು ಈ ಒಂದು ಅಕೌಂಟನ್ನು ರಿಕವರಿ ಮಾಡ್ತಾ ಇರುವಂಥದ್ದು. ಸೊ ಸ್ವಲ್ಪ ಕಮ್ಮಿ ಮಾಡಿ ಅಣ್ಣ, ನನಗೆ ಅಕೌಂಟ್ ಬೇಕಂತಲೇ ಇರಲಿಲ್ಲ, ಬಟ್ ಏನೋ ತುಂಬ ಇದರಲ್ಲಿ ಆ್ಯಕ್ಟಿವ್ ಫಾಲೋವರ್ಸ್ ಇದ್ದಾರಲ್ಲ, ಸೊ ಆ ಒಂದು ರೀಸನ್ಗೋಸ್ಕರ ಇದು ತುಂಬ ಜನರಿಗೆ ಸಹಾಯ ಆಗ್ಬೋದು, ಸ್ವಲ್ಪ ಹಣ ಕಮ್ಮಿ ಮಾಡಿ ಅಂತ ಹೇಳಿದೆ. ಆಗೋದೇ ಇಲ್ಲ ಅಂತ ಹೇಳಿದರು ಫಸ್ಟಿಗೆ ಅಣ್ಣ. ಯಾಕಂತ ಹೇಳಿದರೆ ನನ್ನ ಹತ್ರ ಇರುವಂತಹದ್ದು ಎಲ್ಲ ಆ್ಯಕ್ಟಿವ್ ಫಾಲೋವರ್ಸೇ ಆಗಿದ್ದರು. ಮೇ ಬಿ ಒಂದು 300 ಫಾಲೋವರ್ಸ್ ಏನುಂಟು ಫ್ಲ್ಯಾಗ್ಡ್ ಫಾಲೋವರ್ಸ್ ಇದ್ದಾರೆ. ಸೊ ಅದು ಕೂಡ ಏನುಂಟು ಫೇಕ್ ಫಾಲೋವರ್ಸ್ ಅಲ್ಲ, ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂತ ಹೇಳಿದರೆ ರೀಸೆಂಟಾಗಿ ಏನುಂಟು ಇನ್ಸ್ಟಾಗ್ರಾಮನ್ನು ಏನುಂಟು ಲಾಗೌಟ್ ಆಗಿ ಹೋಗಿರುವಂಥವರು. ಸೊ 300 ಪೀಪಲ್ಸ್ ಏನಾಯಿದ್ರು. ಸೊ ಅದು ಬಿಟ್ಟರೆ ಮತ್ತು ಎಲ್ಲ ಫಾಲೋವರ್ಸ್ ಏನುಂಟು ಆ್ಯಕ್ಟಿವ್ ಫಾಲೋವರ್ಸ್ ಆಗಿದ್ದರು. ಸೊ ಆ ಒಂದು ರೀಸನಿಂದ ಅದನ್ನು ಕಮ್ಮಿ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಖರ್ಚು ಆಗ್ತದಂತಲೇ ಹೇಳಿದರು. ಅದಾದಮೇಲೆ ತುಂಬ ರಿಕ್ವೆಸ್ಟ್ ಮಾಡಿದ ಮೇಲೆ 10,000 ಹೇಳಿದರು. 10,000 ಆದಮೇಲೆ 8,000 ಹೇಳಿದರು. ಅದಾದಮೇಲೆ ಜಸ್ಟ್ ಲಾಸ್ಟ್ಗೆ ಆ ಒಂದು ಅಕೌಂಟಿಗೆ ಖರ್ಚಾಗಿರುವಂತಹ ಒಂದು 6,500 ಆದರೂ ಕೊಡಿ, ಬೇರೆಯವರಿಗೆ ಸಹಾಯ ಆಗ್ತದಂತಾದರೆ ಆಗಲಿ, ಆ ಒಂದು ರೀಸನ್ಗೆ ಜಸ್ಟ್ ಒಂದು 6,500 ಆದರೂ ಕೊಡಿ ಅಂತ ಹೇಳಿದರು. ಸೊ ಲಾಸ್ಟ್ಗೆ 6,500 ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ, ಒಂದು 2-3 ಜನರ ಹತ್ರ ಕೇಳಿ, ಆ ರಾತ್ರಿಯ ಟೈಮಲ್ಲಿ ಆದರೂ ಕೂಡ ಒಂದು 11 ಗಂಟೆಗೆ ಆದರೂ ಕೂಡ ಕಾಲೆಲ್ಲ ಪಿಕ್ ಮಾಡಿ ನನಗೆ ಆ ಅಮೌಂಟನ್ನೊಂದು ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಅವರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್. ಅಮೌಂಟ್ ಎಲ್ಲ ಸಿಗ್ತದೆ. ಬಟ್ ಅಲ್ಲಿ ಇನ್ನೊಂದು ವಿಷಯ ಏನಾಗಿದೆ ಅಂತ ಹೇಳಿದರೆ, ಆ ಹ್ಯಾಕರ್ ಏನುಂಟು ಮೇ ಬಿ ನನ್ನ ಹತ್ತಿರದವನೇ. ಯಾಕಂತ ಹೇಳಿದರೆ, ಹತ್ತಿರದವನಂತ ಗೊತ್ತಾದದ್ದು ಒಂದು ನನ್ನ ಫ್ರೆಂಡ್ ಏನುಂಟು ಅವನ ಹತ್ರ ರಿಕವರಿ ಮಾಡೋದಂದರೆ ಅವನು ಸಣ್ಣ ಮಟ್ಟಿಗೆ ಏನುಂಟು ಅಕೌಂಟನ್ನೆಲ್ಲ ರಿಕವರಿ ಮಾಡಿ ಕೊಡ್ತಾನೆ. ಬಟ್ ಅವನಿಗೆ ನನ್ನ ಅಕೌಂಟನ್ನು ಏನುಂಟು ರಿಕವರಿ ಮಾಡೋದಕ್ಕೆ ಆಗಲೇ ಇಲ್ಲ. ತುಂಬ ಬೇರೆ ಬೇರೆ ನಂಬರಲ್ಲಿ ಎಲ್ಲ ನನ್ನ ಅಕೌಂಟ್ ಏನುಂಟು ಹ್ಯಾಕ್ ಮಾಡಿದ್ದದ್ದು. ಅಕೌಂಟನ್ನು ಹ್ಯಾಕ್ ಮಾಡಿದವ ಏನುಂಟು ನನ್ನ ಹತ್ತಿರದಲ್ಲಿಯೇ ಏನುಂಟು ಲೊಕೇಶನ್ಸ್ ತೋರಿಸ್ತಾ ಇತ್ತು. ಸೊ ಆ ಒಂದು ರೀಸನಿಂದ ತನ್ನ ಹತ್ತಿರದವನು ಯಾರು ಹ್ಯಾಕ್ ಮಾಡಿದ್ದಾನೆ, ಯಾಕಂತ ಹೇಳಿದರೆ ನನ್ನ ಬೆದವನಿಗೆ ನೋಡಿ ಉರ್ಕೊಂಡವನು ಯಾರು. ಸೊ ಮೇ ಬಿ
ರೀಸೆಂಟಾಗಿ ಅಲ್ವಾ ನನ್ನ ಅಕೌಂಟು ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುವಂತಹದ್ದು. ಸಡನ್ನಾಗಿ ವೈರಲ್ ಆಯಿತು. ಅಂದರೆ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಪ್ರಾಜೆಕ್ಟ್ ಏನುಂಟು ಪಾರ್ಟ್ ವಾಯ್ಸ್ ಬಿಡ್ತಾನೆ. ಪಾರ್ಟ್ ವಾಯ್ಸ್ ಬಿಟ್ಟ ಕೂಡಲೇ ಏನುಂಟು ಫಸ್ಟ್ ಒಂದೇ ವೀಡಿಯೋಗೆ 10,000 ಫಾಲೋವರ್ಸ್ ಬರ್ತಾರೆ. ಅದೇ ನನಗೆ ಆಶ್ಚರ್ಯ ಆಗಿರುವಂಥದ್ದು. ಅದಾದಮೇಲೆ ಫಾಲೋವರ್ಸ್ ಅಷ್ಟೊಂದು ಬರಲಿಲ್ಲ. ಫಾಲೋವರ್ಸ್ ಬಂದಿದ್ದಾರೆ, ಬಟ್ ಅಷ್ಟೇ ಅನ್ಫಾಲೋ ಕೂಡ ಆಗ್ತಾಯಿದ್ರು. ಸೊ ಆ ಒಂದು ರೀಸನಿಂದ ಈಗ 14,000 ತನಕ ಉಂಟು. ಆ 14,000 ಏನುಂಟು ಎಲ್ಲರೂ ಆ್ಯಕ್ಟಿವ್ ಫಾಲೋವರ್ಸ್ ಆಗಿದ್ದರು. ತುಂಬ ಏನುಂಟು ವೈರಲ್ ಆಗ್ತಾಯಿತ್ತು. ಕೆಲವೊಬ್ಬರು ಅಂದರೆ ಎಷ್ಟು ಜನರಿಗೆ ಖುಷಿ ಇತ್ತು ತಮ್ಮ ಊರಲ್ಲಿ, ಅಷ್ಟೇ ಜನರಿಗೆ ಹೊಟ್ಟೆ ಕಿಚ್ಚು ಕೂಡ ಇತ್ತು. ಸೊ ಹೊಟ್ಟೆ ಕಿಚ್ಚಿನಲ್ಲಿ ಏನುಂಟು ಯಾರೋ ಒಬ್ಬ, ಅದರಲ್ಲಿ ಯಾರಂತ ಕೆಲವೊಬ್ಬರ ಮೇಲೆ ಡೌಟ್ ಉಂಟು, ಬಟ್ ಯಾರಂತ ಹೇಳೋದಿಲ್ಲ ನಾನು. ಅದರಲ್ಲಿ ಯಾರೋ ಒಬ್ಬರು ನನ್ನ ಅಕೌಂಟನ್ನು ಹ್ಯಾಕ್ ಮಾಡಿ ಇವನ ಬೆಳವಣಿಗೆ ಅಂದರೆ ಬೆಳಿಬಾರ್ದು ಅಂತ ಹೇಳಿ ಈ ರೀತಿ ಮಾಡಿದ್ದಾನೆ. ಅಕೌಂಟ್ ಹ್ಯಾಕ್ ಮಾಡಿದ್ದು ನನಗೆ ಬೇಸರ ಆದದ್ದಲ್ಲ. 6,500 ಎಲ್ಲ ಕೊಟ್ಟರೂ ಕೂಡ ನನಗೆ ನನ್ನ ವೈರಲ್ ಆದ ವೀಡಿಯೋ ಏನುಂಟು ಯಾವುದು ಕೂಡ ಸಿಗಲಿಲ್ಲ ಅಂತ ಹೇಳುವಂಥದ್ದು ಒಂದು ಸಣ್ಣ ಬೇಸರ ಇದೆ. ಬಟ್ ಐ ನೋ ಅದು ನನ್ನ ಫ್ಯೂಚರ್ ಏನುಂಟು ಡಿಸೈಡ್ ಮಾಡೋದಿಲ್ಲ ಅಂತ ಹೇಳಿ. ಅದೇ ಒಂದು ಮಿಲಿಯನ್ ನೋಡೋದಕ್ಕೆ ಒಂದು ಖುಷಿ ಇತ್ತು ಅಷ್ಟೇ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ಕೆಲವೊಬ್ಬರು ಮಿತ್ರದ್ರೋಹಿಯಿಂದ ಈ ರೀತಿಯಾದಂತಹ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಎಲ್ಲರಿಗೂ ಇದ್ದೇ ಇರುತ್ತೆ. ಇವನಿಗೆ ಏನೋ ಸ್ವಲ್ಪ ಜಾಸ್ತಿ ಇತ್ತ ಅಂತ ಅಂದ್ಕೊಳ್ತೇನೆ. ಏನೇ ಆಗಲಿ ಒಳ್ಳೆಯದಾಗಲಿ ಅವನಿಗೆ, ಏನು ಮಾಡೋದಕ್ಕಾಗೋದಿಲ್ಲ. ಅವನ ಕೆಲಸದಲ್ಲಿ ಅವನು ಸಕ್ಸಸ್ ಆಗಿದ್ದಾನೆ. ಅವನಿಗಿದ್ದದ್ದು ಮೇ ಬಿ ನನ್ನ ಒಂದು ಅಕೌಂಟ್ನಲ್ಲಿ ಇದ್ದಂತಹ ವೀಡಿಯೋ ಎಲ್ಲ ಡಿಲೀಟ್ ಮಾಡಬೇಕಂತ ಅವನಿಗೆ ಇತ್ತಂತ ಅಂದ್ಕೊಳ್ತೇನೆ. ಸೊ ಆ ಒಂದು ರೀಸನಿಂದ ಅಕೌಂಟ್ ಹ್ಯಾಕ್ ಮಾಡಿ ಆ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ತಾನೆ. ಅದರಲ್ಲಿ ಕೂಡ ಏನಂತ ಹೇಳಿದರೆ ನನ್ನ ವೈರಲ್ ಆಗದ ವೀಡಿಯೋ ಏನುಂಟು ಮೊದಲು ಬಿಡ್ತಾ ಇದ್ದಂತಹ ವೀಡಿಯೋ, ನನ್ನ ಎಂಟಿದು ಈ ಒಂದು ಬೈಕ್ನಲ್ಲಿ ಮಾಡ್ತಾ ಇದ್ದಂತಹ ರೀಲ್ಸ್ ಎಲ್ಲ ಅಂದರೆ ರಿಯಾಕ್ಷನ್ಸ್ ವೀಡಿಯೋ, ಅದನ್ನೆಲ್ಲ ಬಿಟ್ಟು ನನ್ನ ವೈರಲ್ ಆದಂತಹ ಸ್ಪ್ಲೆಂಡರ್ನ ಪ್ರಾಜೆಕ್ಟ್ನ ವೀಡಿಯೋ ಏನುಂಟು ಅದನ್ನು ಮಾತ್ರ ಡಿಲೀಟ್ ಮಾಡಿ ಇಟ್ಟಿದ್ದಾನೆ. ಎಷ್ಟು ಖತರ್ನಾಕ್ ಅಲ್ವಾ. ಆಲ್ರೆಡಿ ಡಿಲೀಟ್ ಎಲ್ಲ ಆಗಿದೆ, ಏನು ಮಾಡೋದಕ್ಕೆ ಆಗೋದಿಲ್ಲ, ಕಾಲ ಮಿಂಚಿ ಹೋಗಿದೆ. ಇನ್ನು ಏನಿದ್ರೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತಾ ಇರ್ತೇನೆ. ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನಿಂದ ಇನ್ನು ಮುಂದೆ ಕೂಡ ಅಂತಹ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಆದರೆ ನಾನು ಪ್ರಾಜೆಕ್ಟ್ ಮಾಡ್ತೇನೆ. ನಿಮ್ಮ ಸಹಾಯ ಮಾತ್ರ ತುಂಬ ಬೇಕು. ನಾನು ಅದಾದಮೇಲೆ ಕೂಡ ತುಂಬ ಸಲ ವೀಡಿಯೋ ಅಂದರೆ ಅದಾದಮೇಲೆ ಮತ್ತೊಮ್ಮೆ ರೀಪೋಸ್ಟ್ ಮಾಡಿದ್ದೇನೆ. ಬಟ್ ಆ ಒಂದು ವ್ಯೂಸ್ ಆಗಿರ್ಬೋದು, ಆ ಒಂದು ಸಪೋರ್ಟ್ ಆಗಿರ್ಬೋದು ನನಗೆ ಈ ಒಂದು ಸಲ ಸಿಗಲಿಲ್ಲ. ಪರವಾಗಿಲ್ಲ, ನನಗೆ ಅಷ್ಟೊಂದೇನು ಆ ಒಂದು ಬೇಸರ ಇಲ್ಲ. ನನಗೆ ಒಂದು ಸಲ ನೀವು ಕೊಟ್ಟಂತಹ ಸಪೋರ್ಟ್ ಏನುಂಟು ತುಂಬ ಖುಷಿಯಾಗಿದೆ. ಸೊ ಒಂದೇ ಒಂದು ಖುಷಿ ಏನಂತ ಹೇಳಿದರೆ ನನ್ನ ಫ್ಯಾಮಿಲಿ ನನಗೆ ಮತ್ತೊಮ್ಮೆ ಸಿಕ್ಕಿರುವಂತಹದ್ದು. ಆ ಒಂದು 11 ಗಂಟೆಗೆ ರಾತ್ರಿಗೆ ಸಪೋರ್ಟ್ ಮಾಡಿದಂತಹ ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅಷ್ಟು ರಾತ್ರಿ ಕೂಡ ನಾನು ಕಾಲ್ ಮಾಡಿ ಕೇಳಿದಾಗ ಹಣ ಕೊಟ್ಟವರು. ಸೊ ತುಂಬ ಜನರ ಹತ್ರ ಕೇಳಿದ್ದೇನೆ, ಯಾರು ಕೂಡ ಇಲ್ಲ ಅಂತಲೇ ಹೇಳಿದ್ದು. ಸೊ ಆ ಟೈಮಲ್ಲಿ ನನಗೆ ಹಣ ಸಹಾಯದ ಅಂತ ಅಂದರೆ ಆ ಒಂದು ಹಣವನ್ನು ಕೊಟ್ಟವರು ಒಂದಿಬ್ಬರು ಇದ್ದಾರೆ. ಸೊ ಅವರನ್ನು ಯಾವತ್ತಿಗೂ ಮರೆಯೋದಿಲ್ಲ. ಸೊ ಇಷ್ಟೆಲ್ಲ ನನ್ನ ಹ್ಯಾಕ್ ಆಗಿರುವಂತಹ ಒಂದು ಅಕೌಂಟ್ನ ಕತೆ. ನಾನು ಈ ಒಂದು ವಿಷಯ ಯಾಕೆ ಹೇಳಿದೆ ಅಂತ ಹೇಳಿದರೆ, ನಿಮ್ಮ ಜೊತೆ ಹಂಚಿಕೊಂಡಿರುವಂತಹ ವಿಷಯ ಏನಂತ ಹೇಳಿದರೆ, ಇನ್ನು ಮುಂದೆ ನನಗೆ ಆಗಿರುವಂತಹ ಪರಿಸ್ಥಿತಿ ಏನುಂಟು ಅದು ಇನ್ನೊಬ್ಬರಿಗೆ ಬರಬಾರ್ದಂತ ಹೇಳಿ ಈ ಒಂದು ವಿಷಯ ಹೇಳಿರುವಂತಹದ್ದು. ಸೊ ಆದಷ್ಟು ನಿಮ್ಮ ಅಕೌಂಟ್ ಏನುಂಟು ಅದರಲ್ಲಿರುವಂತಹ ಟೂ ಸ್ಟೆಪ್ ವೆರಿಫಿಕೇಷನ್ಸ್ ಏನುಂಟು ಅದನ್ನು ಆದಷ್ಟು ಆನ್ ಮಾಡಿ. ನನ್ನದಲ್ಲಿ ಕೂಡ ಟೂ ಸ್ಟೆಪ್ ವೆರಿಫಿಕೇಷನ್ಸ್ ಮಾಡಿದ್ದೆ. ಬಟ್ ಯಾವ ರೀತಿ ಹ್ಯಾಕ್ ಮಾಡಿದೆ ಅನ್ನೋದು ಗೊತ್ತಿಲ್ಲ, ನನಗೆ ಮೆಸೇಜ್ ಬರಲಿಲ್ಲ. ಬಟ್ ನನಗೆ ಟೂ ಸ್ಟೆಪ್ ವೆರಿಫಿಕೇಷನ್ಸ್ನ ನಂಬರ್ ಏನುಂಟು ಅದರಲ್ಲಿರುವಂತಹ ಪಾಸ್ವರ್ಡ್ ಏನುಂಟು ಅದನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಳಿಕ್ಕೆ ಹೇಳ್ತಾರೆ. ಆ ಒಂದು ಸ್ಕ್ರೀನ್ಶಾಟ್ ಏನುಂಟು ನನ್ನ ಕೈಯಲ್ಲಿ ಇರ್ತಿದ್ರೆ ನನಗೆ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೇನೆ. ಬಟ್ ಅನ್ಫಾರ್ಚುನೇಟ್ಲಿ ಅದೊಂದು ಕಳ್ಕೊಂಡಿದ್ದೆ. ಆ ಒಂದು ರೀಸನಿಂದ ನನಗೆ ರಿಕವರಿ ಮಾಡಲಿಕ್ಕೆ ಆಗಲಿಲ್ಲ. ಆದಷ್ಟು ಹೈ ಎಂಡ್ ಏನುಂಟು ಪಾಸ್ವರ್ಡನ್ನೆಲ್ಲ ಯೂಸ್ ಮಾಡಿ. ಕಮ್ಮಿ ಅಂದರೆ ನಿಮ್ಮ ಹೆಸರು ಹಾಕಿ ನಂಬರ್ ಹಾಕುವಂಥದ್ದು ಈ ರೀತಿಯ ಪಾಸ್ವರ್ಡ್ಸ್ ಎಲ್ಲ ಹಾಕಬೇಡಿ. ಸ್ವಲ್ಪ ಟಫ್ ಇರಲಿ. ಸೊ ಅದು ತುಂಬ ಯೂಸ್ ಆಗ್ತದೆ ನಿಮಗೆ. ಸೊ ಈ ರೀತಿ ಏನುಂಟು ನಿಮ್ಮ ಅಕೌಂಟನ್ನು ಆದಷ್ಟು ಸೆಕ್ಯೂರ್ ಆಗಿ ಇಟ್ಕೊಳ್ಳಿ. ಒಂದು ಸಣ್ಣ ಸಜೆಷನ್ ಅಷ್ಟೇ ನನ್ನ ಕಡೆಯಿಂದ, ಆದಷ್ಟು ಸೆಕ್ಯೂರ್ ಆಗಿ ಇಟ್ಕೊಳ್ಳಿ. ಯಾವ ಟೈಮಲ್ಲಿ ಯಾರು ಹ್ಯಾಕ್ ಮಾಡ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಪರ್ಮಿಷನ್ ಇಲ್ಲದೆ